ಇರ್ತದೆ ಅಂತ ಗೊತ್ತಾಯ್ತು. ನಾನು ಕೂಡ ಹುಟ್ಟುಹಬ್ಬದಂದು ಒಂದು ಗಿಡವನ್ನು ನೆಡ್ತೇನೆ. ಒಳ್ಳೆ ಮಾರಲ್ಸ್ ಅನ್ನ ಕೊಡ್ತದೆ. ಸೂಪರ್ ಉಂಟು ಮೂವಿ. ಇದರಿಂದ ನಮಗೆ ತುಂಬಾ ಪಾಠ ಅರ್ಥ ಆಯ್ತು. ಇನ್ನು ನಾನು ನನ್ನ ಪ್ರತಿ ಹುಟ್ಟುಹಬ್ಬಕ್ಕೆ ಒಂದು 10 ಗಿಡವನ್ನು ನೆಟ್ಟು ಸಂಭ್ರಮಿಸ್ತೇನೆ ಅಂತ ನಾನು ಹೇಳ್ತೀನಿ. ಮೂವಿ ಬೋರ್ ಅಂತ ಏನು ಅನಿಸ್ಲಿಲ್ಲ. ಮತ್ತೆ ಅಂದ್ರೆ ಒಳ್ಳೆ ಮೋರಲ್ ಸ್ಟೋರಿ ತರ ಸಿಕ್ತು. ಹಾಗೆ ನಾನು ನನ್ನ ಹುಟ್ಟುಹಬ್ಬದ ದಿನದಂದು ನಾನು ಒಂದು ಗಿಡ ನೆಡಿಸ್ತೇನೆ. ಬೋರಲ್ಲಿ ಮಿಕ್ಸ್ ಆಗಿ ಚಂದ ಉಂಟು ಫಿಲ್ಮ್. ಇವತ್ತಿಂದ ನಾನು ಪ್ರತಿ ಹುಟ್ಟುಹಬ್ಬ ಅವತ್ತು ಒಂದೊಂದು ಗಿಡ ನೆಡ್ದು ಫೋಟೋ ಕಳಿಸ್ತೇನೆ. ಮೂವಿ ತುಂಬಾ ಚೆನ್ನಾಗಿತ್ತು. ಕಾಂತಾರ ಅದೆಲ್ಲ ಇದು ಮೋರಲ್ಲೇ ಬೇರೆ. ನಾವು ಟ್ರೀ ಹಾಗೆ ಯಾವ್ದಲ್ಲೂ ಕೂಡ ಮೂವಿಯಲ್ಲಿ ತೋರಿಸಿಲ್ಲ. ಫೇಮಸ್ ಮೂವಿ ಇರಲಿ ಚಿಕ್ಕ ಮೂವಿ ಇರಲಿ, ಆದ್ರೆ ಇದ್ದಲ್ಲಿ ಒಂದು ಟ್ರೀ ಅನ್ನು ಇದು ಹೇಗೆ ಮಾಡುವಂತ ಸರಿ. ಇದು ಇನ್ನೂ ಕೂಡ ಒಂದು ಚಂದ ಫಿಲ್ಮ್ ಹಾಗೇನೆ ಮಾಡ್ಬೋದು. ತುಂಬಾ ಚಂದ ಇತ್ತು. ಇದರಲ್ಲಿ ಇದು ಮೋರಲ್ ಇದ್ದ ಕಾರಣ ಇದು ಚೆನ್ನಾಗಿತ್ತು. ಈಗ ಇವತ್ತಿಂದ ನಾನು ಕೂಡ ಗಿಡವನ್ನು ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತೇನೆ. ಹರಿದ್ವರ್ಣ ಎಂಬ ಮೂವಿ ತುಂಬಾ ಚಂದ ಇತ್ತು. ಮತ್ತೆ ಇನ್ನು ಕೂಡ ನನ್ನ ಬರ್ತೀವಿ ದಿವಸ ಗಿಡ ನೆಡ್ತೇನೆ. ಪರಿಸರ ಸಂರಕ್ಷಣೆ ಕೆಲಸ ಚಂದ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಮತ್ತು ಪ್ರಕೃತಿಯನ್ನು ಹೇಗೆ ಕಾಪಾಡಬೇಕು ಮತ್ತು ಪ್ರಕೃತಿಯ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಪರಿಸರದ ಬಗ್ಗೆ ವಿವರಿಸಿದ್ದಾರೆ ಮತ್ತು ಪರಿಸರವನ್ನು ಸಂರಕ್ಷಿಸಬೇಕಂತ ಹೇಳಿದ್ದಾರೆ. ನಾವು ಪರಿಸರದಲ್ಲಿ ಮರಗಳನ್ನು ಕಡಿಯಬಾರದು. ಯಾರಾದ್ರೂ ಕಡಿಯೋದಕ್ಕೆ ಬಂದು ನಾವು ಅವರನ್ನ ಏನಾದ್ರೂ ಹೇಳಿ ಓಡಿಸ್ಬೇಕು. ಪರಿಸರ ರಕ್ಷಣೆಯ ಬಗ್ಗೆ ಒಂದು ಹೇಳಿದ್ದಾರೆ. ಹಾಗೆ ನಮ್ಮ ಒಂದು ಹುಟ್ಟುಹಬ್ಬ ದಿವಸ ಗಿಡವನ್ನ ನೆಟ್ಟು ಪರಿಸರ ರಕ್ಷಣೆ ಮಾಡೋ ಬಗ್ಗೆ ಹೇಳಿದ್ದಾರೆ. ಒಂದು ಒಳ್ಳೆಯ ಸಂದೇಶ ನೀಡಿದ್ದಾರೆ. ಥ್ಯಾಂಕ್ ಯು. ಇದು ನಮಗೆ ಒಳ್ಳೆ ಸ್ಫೂರ್ತಿದಾಯಕವಾಗಿದೆ. ಒಂದು ಸಂದೇಶ ಪರಿಸರ ಬಗ್ಗೆ. ಬಹುಶಃ ಇದೊಂದು ಮೂವಿ ತುಂಬಾ ಪ್ರೇರಣೆಯನ್ನು ಕೊಡಬಹುದು ಮಕ್ಕಳಿಗೆ. ಯಾವತ್ತೂ ಕೂಡ ನಾವು ಅನುಭವಿಸಿದಾಗ ಅಥವಾ ನೋಡಿದ್ದು ಮಾತ್ರ ಪಿಕ್ಚರ್ ನಮ್ಮ ಮನಸ್ಸಲ್ಲಿ, ಮಕ್ಕಳ ಮನಸ್ಸಲ್ಲಿ ಅಚ್ಚುಕಟ್ಟಾಗಿ ಉಳಿತದೆ. ಇವತ್ತು ನಾನು ಸಹ ಬರ್ತ್ಡೇಗೆ ಒಂದು ಗಿಡವನ್ನ ನೆಡುದು ಮಾತ್ರ ಅಲ್ಲ, ಅದನ್ನು ಪೋಷಣೆ ಮಾಡ್ಬೇಕು. ಆ ಗಿಡ ನನ್ನ ಮಾತಾಡ್ತದೆ, ನಾನು ಸಹ ಮಾತಾಡ್ತಾ ಇದ್ರೆ ಅಂತ ಹೇಳುವ ಒಂದು ಭಾವನೆ ಅವರಕ್ಕೆ ಬಂದ್ರೆ ಖಂಡಿತವಾಗಿ ಇದು ಸಕ್ಸಸ್ ಆಗುತ್ತೆ. ಬಹುಶಃ ಈ ಮಕ್ಕಳು ಈ ಮುಂದಿನ ಪೀಳಿಗೆಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ನಾಳೆ ಮಕ್ಕಳಿಗೆ ತುಂಬಾ ಒಳ್ಳೇದಾಗಿತ್ತು. ರಕ್ಷಣೆಯ ಬಗ್ಗೆ ಇರುವಂತಹ ಒಂದು ಉತ್ತಮ ಚಿತ್ರ. ಮಕ್ಕಳು ಅದನ್ನು ನೋಡಿ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ತುಂಬಾ ಒಳ್ಳೆಯದು. ಮೂವಿ ಈಗಾಗಲೇ ನಾವು ನೋಡ್ಕೊಂಡು ಬಂದೆವು. ಎಲ್ಲ ಮಕ್ಕಳು ಕೂಡ ಬಹಳ ಇಷ್ಟಪಟ್ಟಿದ್ದಾರೆ. ಪ್ರಕೃತಿಯ ಬಗ್ಗೆ ಒಂದು ಸಂದೇಶ ನೀಡತಕ್ಕಂತಹ ಒಂದು ಸಿನಿಮಾ. ವನ ಮಹೋತ್ಸವ ಪ್ರತಿ ವರ್ಷ ಆಚರಣೆ ಮಾಡ್ತೇವೆ, ಆದ್ರೆ ಒಂದೇ ದಿವಸಕ್ಕೆ ವನ ಮಹೋತ್ಸವ ಆಗಬಾರ್ದು. ಪ್ರತಿ ದಿವಸ ಕೂಡ ಆ ಬರ್ತ್ಡೇ ಬರುವ ದಿವಸ ಕೂಡ ಮಕ್ಕಳು ಆ ಒಂದು ಆಚರಣೆಯನ್ನು ವಿಭಿನ್ನವಾಗಿ ಆಚರಣೆ ಮಾಡಬೇಕು ಅಂತ ಇದರ ಮೂಲ ಉದ್ದೇಶ. ಮತ್ತೆ ಮರವನ್ನು ಯಾವ ರೀತಿ ಸ್ನೇಹಿತರನ್ನಾಗಿ ಇಟ್ಕೊಳ್ಬೇಕು ಅದಕ್ಕೂ ಕೂಡ ಒಂದು ಭಾವನೆ ಇದೆ ಅಂತ ಎಲ್ಲ ಮಕ್ಕಳಿಗೆ ಕೂಡ ಗೊತ್ತಾಗಿದೆ.